ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಾನು ಈ ಮೊದಲೇ ಹೇಳಿದ್ದೆ ನಿಮಗೆ, ಈ ಮಹೋತ್ಸವ, ಬ್ರಹ್ಮೋತ್ಸವ, ರಥೋತ್ಸವಗಳು ನಡೆದರೆ ದಯವಿಟ್ಟು ಹೋಗಿ ಬನ್ನಿ ಅಂತ. ರಥೋತ್ಸವವನ್ನ ನೋಡಿ ಬಂದರೆ ನೀವು ಸುಖ, ಸಂತೋಷ, ನೆಮ್ಮದಿಯನ್ನ ಮನೆಗೆ ತರ್ತೀರಿ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವೊಂದಷ್ಟು ಬಾಳೆಹಣ್ಣು, ಅಲ್ಲಿ ಏನಾದರೂ ಈ ಪಾನಕ, ಕೋಸಂಬರಿ ಪಾನಕ, ಮಜ್ಜಿಗೆಯನ್ನ ಕೊಡ್ತೀನಿ ಅಂತಂದ್ರೆ ಬಹಳಷ್ಟು ಅದ್ಭುತಗಳೇ ಜರುಗುವಂಥದ್ದು. ನೀವೇನೇನೋ ಮಾಡ್ತಿರಲ್ಲ, ಈ ದಿನ ನೀವು ದಾನ ಮಾಡಿ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು 15 ಕಡೆ ರಥೋತ್ಸವಗಳು ನಡೀತಾ ಇದ್ದಾವೆ. ಅಂತಹ ರಥೋತ್ಸವಾದಿಗಳಿಗೆ ಒಮ್ಮೆ ಭೇಟಿ ಕೊಟ್ಟು ಬರತಕ್ಕಂತಹದ್ದು. ಅಹೋಬಲದ ನಾರಸಿಂಹಸ್ವಾಮಿ ಆಗಿರಬಹುದು, ಬೇಲೂರಿನಲ್ಲಿರ್ತಕ್ಕಂತಹ ಚನ್ನಕೇಶವ ಆಗಿರಬಹುದು, ಇನ್ನು ಅನೇಕವಾಗಿರತಕ್ಕಂತಹ ದೇವಸ್ಥಾನಗಳ ಬ್ರಹ್ಮ ರಥೋತ್ಸವಾದಿಗಳು ನಡೀತಾ ಇದೆ. ಅಂತಹ ನೀವಿರತಕ್ಕಂತಹ ಜಾಗದಲ್ಲಿ ಎಲ್ಲಿಯಾದ್ರೂ ಹತ್ರ ಇದ್ರೆ ಹೋಗಿ ಬನ್ನಿ. ಬಾಳೆಹಣ್ಣು, ಮಜ್ಜಿಗೆಯನ್ನ ದಾನ ಮಾಡಿ ಬನ್ನಿ. ಭೂಲೋಕದ ಅಮೃತ ಅದು. ಬಹುಶಃ ಇಂತಹದ್ದನ್ನು ದಾನ ಮಾಡಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಮಾಡಿರ್ತಕ್ಕಂತಹ ಪಾಪಗಳ ಅವಶೇಷವಿಲ್ಲದೆ ತೆಗೆಯುವಂತ ದಿನ ಈ ರಥೋತ್ಸವದ ಹೋಳಿ ಹುಣ್ಣಿಮೆಯ ದಿನವಾಗಿರುತ್ತೆ ಪ್ರೀತಿಯ ಬಂಧುಗಳು. ಯಾಕಂದ್ರೆ ಪ್ರಕೃತಿ ವ್ಯಗ್ರವಾಗಿದೆ, ಗ್ರಹಗಳು ಉಗ್ರವಾಗಿದ್ದಾವೆ. ಶಿವ ಭದ್ರನಾಗಿ, ವೀರಭದ್ರನಾಗಿ ಅಭದ್ರತೆ ಕಾಣದಾಗ ಸುಭದ್ರತೆಯನ್ನು ನಮಗೆ ದಯಪಾಲಿಸಲಿಕ್ಕೆ ನೃತ್ಯವನ್ನ ಮಾಡ್ತಿರ್ತಾನೆ ಈ ದಿನ. ಅವನ ಕೃಪೆಗೆ ನೀವೆಲ್ಲರೂ ಕೂಡ ಒಳಗಾಗ್ತೀರಿ. ಶುಭಂಭೂಯಾತ್, ಒಳಿತಾಗ್ಲಿ.